ಮೊದಲನೆಯ ಪ್ರಶ್ನೆ, ಬಿಹಾರದ ಕಣ್ಣೀರಿನ ನದಿ ಎಂದು ಯಾವ ನದಿ ತುಂಬ ಪ್ರಸಿದ್ಧಿಯಾಗಿದೆ? ಎ ಕೋಸಿ ನದಿ, ಬಿ ಸಿಂಧೂ ನದಿ, ಸಿ ಕಾವೇರಿ ನದಿ, ಡಿ ಗಂಗಾ ನದಿ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಎ ಕೋಸಿ ನದಿ. ಎರಡನೆಯ ಪ್ರಶ್ನೆ, ಬಿಳಿ ಆನೆಗಳ ನಾಡು ಎಂದು ಯಾವ ದೇಶವನ್ನು ಕರೆಯಲಾಗುತ್ತದೆ? ಎ ರಷ್ಯಾ, ಬಿ ಥೈಲ್ಯಾಂಡ್, ಸಿ ಆಫ್ಘಾನಿಸ್ತಾನ, ಡಿ ಅಮೇರಿಕಾ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಬಿ ಥೈಲ್ಯಾಂಡ್ ಅನ್ನ ಕರೆಯುತ್ತಾರೆ. ಮೂರನೆಯ ಪ್ರಶ್ನೆ, ಭಾರತದಲ್ಲಿ ಯಾವ ಪ್ರಾಣಿಯನ್ನ ಮಾರಾಟ ಮಾಡುವುದು ಅಪರಾಧ ಮತ್ತು ನಿಷಿದ್ಧ? ಎ ನಾಯಿ, ಬಿ ಹುಲಿಯನ್ನ, ಸಿ ಜಿಂಕೆಯನ್ನ, ಡಿ ಆನೆಯನ್ನ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಸಿ ಜಿಂಕೆಯನ್ನ. ನಾಲ್ಕನೆಯ ಪ್ರಶ್ನೆ, ಪೆನ್ಸಿಲಿನಲ್ಲಿ ಉಪಯೋಗಿಸುವಂತಹ ವಸ್ತು ಯಾವುದು? ಎ ಸಿಲಿಕಾನ್, ಬಿ ಗ್ರಾಫೈಟ್, ಸಿ ನಿಕಲ್, ಡಿ ಚಾರ್ಕೋಲ್. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಬಿ ಗ್ರಾಫೈಟ್ ಅನ್ನು ಬಳಸುತ್ತಾರೆ. ಐದನೆಯ ಪ್ರಶ್ನೆ, ಕೈಗಾ ಅಣುಶಕ್ತಿ ಸ್ಥಾವರವು ಯಾವ ಜಿಲ್ಲೆಯಲ್ಲಿ ಕಂಡುಬರುತ್ತದೆ? ಎ ಶಿವಮೊಗ್ಗ ಜಿಲ್ಲೆ, ಬಿ ರಾಯಚೂರು, ಸಿ ಭದ್ರಾವತಿ, ಡಿ ಶಿವಮೊಗ್ಗ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಬಿ ಉತ್ತರ ಕನ್ನಡ ಜಿಲ್ಲೆ. ಆರನೆಯ ಪ್ರಶ್ನೆ, ಭಾರತದಲ್ಲಿ ಪೊಲೀಸರ ಅತಿದೊಡ್ಡ ಹುದ್ದೆ ಯಾವುದು? ಎ ಡಿಜಿಪಿ, ಬಿ ಎಸ್ಎಸ್ಪಿ, ಡಿ ಐಜಿಪಿ, ಡಿ ಎಸ್ಪಿ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಎ ಡಿಜಿಪಿ ಹುದ್ದೆ. ಇನ್ನು ಏಳನೆಯ ಪ್ರಶ್ನೆ, ವಿಶ್ವದಲ್ಲಿ ಏಕತೆಯ ಪ್ರತಿಮೆ ಯಾವ ರಾಜ್ಯದಲ್ಲಿ ಕಂಡುಬರುತ್ತದೆ? ಎ ಹರಿಯಾಣ, ಬಿ ಕರ್ನಾಟಕ, ಸಿ ಕೇರಳ, ಡಿ ಗುಜರಾತ್ನಲ್ಲಿ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಡಿ ಗುಜರಾತ್ನಲ್ಲಿ. ಎಂಟನೆಯ ಪ್ರಶ್ನೆ, ಅಂಬರೀಷ್ ರವರು ಜನಿಸಿದ್ದು ಯಾವ ಸ್ಥಳದಲ್ಲಿ? ಎ ಮಂಡ್ಯ, ಬಿ ಶಿವಮೊಗ್ಗ, ಸಿ ಕೋಲಾರ ಜಿಲ್ಲೆಯಲ್ಲಿ, ಡಿ ಬೀದರ್ನಲ್ಲಿ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಎ ಮಂಡ್ಯದಲ್ಲಿ. ಇನ್ನು ಒಂಬತ್ತನೆಯ ಪ್ರಶ್ನೆ, ಯಾವ ಪ್ರಾಣಿಯ ಮೂಳೆ ಹೆಚ್ಚು ಬಲಿಷ್ಠವಾಗಿದೆ? ಎ ಹುಲಿ, ಬಿ ಆನೆ, ಸಿ ತೋಳ, ಡಿ ಜಿಂಕೆಯ ಮೂಳೆ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಎ ಹುಲಿಯ ಮೂಳೆ. ಹತ್ತನೆಯ ಪ್ರಶ್ನೆ, ಆಪಲ್ ಅನ್ನ ಯಾವ ಸಮಯದಲ್ಲಿ ನಾವು ತಿನ್ನಬಾರದು? ಎ ಮಧ್ಯಾಹ್ನದ ವೇಳೆ, ಬಿ ಬೆಳಗ್ಗೆ, ಸಿ ರಾತ್ರಿಯ ವೇಳೆ, ಡಿ ಖಾಲಿ ಹೊಟ್ಟೆಯಲ್ಲಿ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಡಿ ಖಾಲಿ ಹೊಟ್ಟೆಯಲ್ಲಿ ಸೇವನೆ ಮಾಡಬಾರದು.